ಹಾಸ್ಯ ಪ್ರಧಾನ ಪಾತ್ರಗಳಿಗೆ ಹೆಸರಾದವರು ನವರಸ ನಾಯಕ ಜಗ್ಗೇಶ್. ಆರಂಭದಲ್ಲಿ ಕೆಲ ಸಿನಿಮಾಗಳಲ್ಲಿ ಕಳ ಹಾಗೂ ಹಾಸ್ಯ ನಟನಾಗಿ ವೃತ್ತಿ ಜೀವನ ಆರಂಭಿಸಿದರು. ಹಾಸ್ಯ ಪ್ರಧಾನ ಪಾತ್ರಗಳಿಗೆ ಹೆಸರಾಗಿರುವ ಜಗ್ಗೇಶ್ ಅವರು ತಮ್ಮ ವಿಶಿಷ್ಟ ಹಾವಭಾವದಿಂದ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇವರು ಕೆಲವೊಮ್ಮೆ ಭಾರೀ ವಿವಾದಕ್ಕೆ ಈಡಾಗ್ತಾರೆ. ಇದೀಗ ಜಗ್ಗೇಶ್ ವರ್ತೂರ್ ಅವರ ಬಗ್ಗೆ ಮಾತನಾಡಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ರಂಗನಾಯಕ ಚಲನಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಿದ್ದ ವೇಳೆ ನಟ ಜಗ್ಗೇಶ್ ಹುಲಿ ಉಗುರು ಪ್ರಕರಣದ ಬಗ್ಗೆಯೂ ಮಾತನಾಡಿ, ಜಗ್ಗೇಶ್ ವರ್ತೂರ್ ಸಂತೋಷ್ ಅವರ ಬಗ್ಗೆ ಹೇಳಿರುವ ಹೇಳಿಕೆಯೊಂದು ಸಾಮಾಜಿಕ ಜಾಲತಾಣದಲ್ಲಿ ವಿವಾದದ ಕಿಡಿ ಎಬ್ಬಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಜಗ್ಗೇಶ್, ನನ್ನ ತಾಯಿ ಅವರು ನನಗೆ ಹುಲಿ ತರ ಬದುಕು ಮಗನೇ ಎಂದು ಹುಲಿ ಉಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ. ಅವನ್ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಆದ ಹುಲಿ ಉಗುರು ಹಾಕೊಂಡು ಅದ್ಯಾವುದೋ ಟಿವಿಲಿ ತಗ್ಲಾಕೊಂಡವನೆ ಎಂದು ಹೇಳಿದ್ದಾರೆ. ನಂತರ ಇಲ್ಲಿರೋ ಅಷ್ಟೂ ಚಾನೆಲ್ಗಳು ನನ್ನ ಮನೆ ಮುಂದೆ ಇದ್ವು. ಏನೇನ್ ಡೈಲಾಗ್ಗಳು ಬಿಡ್ತಾವೆ ಅಂದ್ರೆ ಹೇಳೋಕೆ ಕೇಳೋಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಗ್ಗೇಶ್ನ ಎತ್ತಾಕೊಂಡು ಹೋಗ್ತಾರೆ, ಮುಗೀತು ಅವನ ಕಥೆ ಎಂದೆಲ್ಲ ಚಾನೆಲ್ಗಳು ಸುದ್ದಿ ಮಾಡಿದ್ವು ಎಂದು ಜಗ್ಗೇಶ್ ಹೇಳಿದ್ದರು. ಜಗ್ಗೇಶ್ ಹೇಳಿಕೆ ವಿಚಾರವಾಗಿ ವರ್ತೂರ್ ಸಂತೋಷ್ ಅವರನ್ನ ಸುದ್ದಿಗಾರರು ಪ್ರಶ್ನಿಸಿದಾಗ ಅವರು ಕಾಲಾಯ ತಸ್ಮೈ ನಮಃ, ಕೆಲವೊಂದಕ್ಕೆ ಉತ್ತರ ಕೊಡಬೇಕು, ಕೆಲವೊಂದಕ್ಕೆ ಸೈಲೆಂಟ್ ಇದ್ರೆ ಸಾಕು ಉತ್ತರ ಸಿಗ್ತದೆ. ಸುದೀಪ್ ಅಣ್ಣನಿಂದ ಕೆಲವೊಂದು ನಾನು ಕಲ್ತಿದ್ದೀನಿ. ಸುದೀಪ್ ಅಣ್ಣ ಒಂದು ಹೇಳಿದ್ರು, ವರ್ತೂರ್ ಅವರೇ ಎಲ್ಲದಕ್ಕೂ ಮಾತಾಡಬೇಕು ಅನ್ನೋದೇನಿಲ್ಲ, ಬಾಯಿ ಮುಚ್ಕೊಂಡ್ರೆ ಸಾಕು, ಆ ಮೌನವೇ ನಿಮಗೆ ಉತ್ತರ ಕೊಡುತ್ತೆ ಎಂದು ಹೇಳಿದ್ದರು ಎಂದು ಜಗ್ಗೇಶ್ ಅವರಿಗೆ ಸೈಲೆಂಟ್ ಆಗಿ ಕೌಂಟರ್ ನೀಡಿದ್ದಾರೆ.